ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಶಿವರಾಜ್ KR ಪೇಟೆ ಅವ್ರ ಬಗ್ಗೆ ಒಂದು ಸುದ್ದಿ ಓಡಾಡ್ತಾ ಇದೆ. ಆ ಸುದ್ದಿ ಏನು ಅಂತಂದರೆ, ಶಿವರಾಜ್ KR ಪೇಟೆ ಅವರು ಒಂದು ಕಾರಲ್ಲಿ ಇದ್ದರಂತೆ, ಸ್ನೇಹಿತರ ಜೊತೆ ಇದ್ದರಂತೆ. ದ್ವಿಚಕ್ರ ವಾಹನದಲ್ಲಿರುವಂತಹ ಹೆಣ್ಣು ಮಗಳ ಗಾಡಿಗೆ ಟಚ್ ಆಯ್ತಂತೆ. ಅವ್ರ ಮಧ್ಯೆ ಗಲಾಟೆ ಆಯ್ತಂತೆ. ಶಿವರಾಜ್ KR ಪೇಟೆ ಅವರು ಹಾಗೂ ಅವ್ರ ಸ್ನೇಹಿತರು ಅವ್ರಿಗೆ ಬೈದ್ರಂತೆ, ಮಹಿಳೆಯ ಜೊತೆಗೆ ಅನುಚಿತವಾಗಿ ವರ್ತಿಸಿರಂತೆ. ಜೊತೆಗೆ ಇದು ಕಂಪ್ಲೇಂಟ್ ಆಯ್ತಂತೆ. ಈ ಒಂದು ಸುದ್ದಿ ಓಡಾಡ್ತಾ ಇದೆ. ನಾವು ಈಗಷ್ಟೇ ಶಿವರಾಜ್ KR ಪೇಟೆ ಅವ್ರ ಜೊತೆಗೆ ಕೆಲವು ನಿಮಿಷದ ಹಿಂದೆ ಮಾತಾಡಿದ್ವಿ. ಅವರು ತುಂಬ ಕಡಿಮೆ ಅವಧಿಯಲ್ಲಿ ಕೊಟ್ಟಂತಹ ಒಂದು ಕ್ಲಾರಿಫಿಕೇಷನ್ನು ತುಂಬ ನೀಟಾಗಿತ್ತು. ಅಂದರೆ 27ನೇ ತಾರೀಕು, ಆ್ಯಕ್ಚುಲಿ ನಮಗೆ ಬರ್ತಿರೋ ಮಾಹಿತಿ ಪ್ರಕಾರ 30ಕ್ಕೆ ಅಂತ ಸುದ್ದಿ ಬರ್ತಾಯಿದೆ. ಬಟ್ 30ಕ್ಕಲ್ಲ, 27ನೇ ತಾರೀಕು ಮ್ಯಾಟ್ನಿ ಸಿನಿಮಾದ ಟ್ರೇಲರ್ ಲಾಂಚ್ ಮುಗಿಸ್ಕೊಂಡು ಶಿವರಾಜ್ KR ಪೇಟೆ ಅವರು ಹಾಗೂ ಅವರ ಸ್ನೇಹಿತರು ಕಾರಲ್ಲಿ ಬರ್ತಾ ಇದ್ದಿದ್ದು ನಿಜ. ಆ ಒಂದು ಸಮಯದಲ್ಲಿ ದ್ವಿಚಕ್ರ ವಾಹನದಲ್ಲಿದ್ದಂತಹ ಮಹಿಳೆಯ ಗಾಡಿ ಕಾರಿಗೆ ಟಚ್ ಆಗಿದ್ದು ನಿಜ. ಆದರೆ ಟಚ್ ಮಾಡಿದ್ದು ಶಿವರಾಜ್ KR ಪೇಟೆಯವರ ಡ್ರೈವರ್ ಆಗಲಿ ಅಥವಾ ಶಿವರಾಜ್ KR ಪೇಟೆಯವರಾಗಲಿ ಅಲ್ಲ. ಆ ಒಂದು ಸಂದರ್ಭ ಆಗಿದ್ದು ನಿಜ. ಅದರ ನಂತರ ಇಬ್ಬರ ಮಧ್ಯೆ ಒಂದು ಸಣ್ಣ ಮಾತುಕತೆ ಆಗಿದೆ. ಯಾವುದೇ ಕಾರಣಕ್ಕೂ ಅದು ಜಗಳದ ಮಾತುಕತೆ ಆಗಿರಲಿಲ್ಲ. ಅದರ ನಂತರ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಯಾವುದೇ ಕಾರಣಕ್ಕೂ ಇದು FIR ಆಗಿಲ್ಲ. ಇದರ ಮಧ್ಯೆ ಬಂದಂತಹ ವಿಚಾರ ಏನಂತಂದರೆ, ಆ್ಯಕ್ಚುಲಿ ಘಟನೆ ಆಗಿದ್ದು ಮಾರ್ಚ್ 27ರ ರಾತ್ರಿ 9:15 ಆಸುಪಾಸಲ್ಲಿ. ಆದರೆ ಇದು ಅದರ ನಂತರದ ಬೆಳವಣಿಗೆಯಲ್ಲಿ ಕಂಡಾಗ ಶಿವರಾಜ್ KR ಪೇಟೆಯವರು ಹಾಗೂ ಆ ದ್ವಿಚಕ್ರ ವಾಹನದ ಮಹಿಳೆಯ ಮಧ್ಯೆ ಗಲಾಟೆ ಆಯಿತು. ಶಿವರಾಜ್ KR ಪೇಟೆಯವರು ಆ ಹೆಣ್ಣು ಮಗಳ ಜೊತೆಗೆ ಅನುಚಿತವಾಗಿ ವರ್ತನೆಯನ್ನು ಮಾಡಿದರು, ಕೆಟ್ಟದಾಗಿ ಬೈದರು ಅನ್ನುವಂತಹ ಸುದ್ದಿ ಓಡಾಡ್ತಾ ಇದೆ. ನಮಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಆ ಥರದ ಯಾವುದೇ ಘಟನೆ ಆಗಿಲ್ಲ. ಜೊತೆಗೆ ಬಹಳಷ್ಟು ವರ್ಷಗಳಿಂದ ಶಿವರಾಜ್ KR ಪೇಟೆಯವರನ್ನು ನಾವು ನೋಡ್ಕೊಂಡ್ಬಂದಿದ್ದೀವಿ. ಆ ತರಹದ ನಡತೆಯನ್ನು ನಾವ್ಯಾರೂ ಕಂಡಿಲ್ಲ. ಮೇಲಾಗಿ ಎಲ್ಲರಿಗೂ ತುಂಬ ಪ್ರೀತಿಯಿಂದ ಗೌರವದಿಂದ ಕಾಣುವಂತಹ ಶಿವರಾಜ್ KR ಪೇಟೆಯವರು ನಮಗೆ ಕೊಟ್ಟಂಥ ಮಾಹಿತಿ ಪ್ರಕಾರ ಅವತ್ತು ಘಟನೆ ಆಗಿದ್ದು ನಿಜ. ಆದರೆ ನಮ್ಮಿಂದ ಅವರಿಗೆ ತೊಂದರೆ ಆಗಿಲ್ಲ. ಅದರ ನಂತರ ಮಾತುಕತೆ ಆಯಿತು. ಇದು ಯಾವುದೇ ತರಹದ ಕೋಲಾಹಲಕ್ಕೆ ಕಾರಣ ಆಗಿಲ್ಲ ಅಂತ ಕೂಡ ಸ್ಪಷ್ಟನೆಯನ್ನು ಪಡಿಸಿದರು. ಜೊತೆಗೆ ಯಾವಾಗ ಇದಕ್ಕೊಂದು ಇತ್ಯರ್ಥ ಆಗಬೇಕು ಅನ್ನೋಂಥ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಆ ಮಹಿಳೆಯ ಜೊತೆಗೆ ಶಿವರಾಜ್ KR ಪೇಟೆಯವರು ಮಾತನಾಡಿದ ನಂತರ ಇದು ಅತ್ಯಂತ ಪ್ರೀತಿಯಿಂದ ಸುಖಾಂತ್ಯವಾಗಿದ್ದು ಕೂಡ ಸತ್ಯ. ಆದರೆ ಶಿವರಾಜ್ KR ಪೇಟೆಯವರು ಇತ್ತೀಚೆಗಷ್ಟೇ ಮಾತಿ ಸಿಕ್ಕಾಗ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದು, ಯಾಕೆ ಸ್ಟಾರ್ಗಳು, ಸೆಲೆಬ್ರಿಟಿಗಳು, ಸಿನಿಮಾದವರು ಮಾತ್ರ ಬಲಿಯಾಗ್ತೀವಿ, ಯಾಕೆ ನಮ್ಮ ಬದುಕಿಗೆ ಈ ಥರದ ಸುದ್ದಿಗಳು ಡಿಸ್ಟರ್ಬ್ ಮಾಡ್ತವೆ ಅಂತ ಅವರು ತಮ್ಮ ನೋವನ್ನು ತೊಡ್ಕೊಂಡ್ರು. ಕನ್ನಡ ಪಿಕ್ಚರ್ ಮೂಲಕ ಒಂದು ಸಣ್ಣದಾದಂಥ ವಿನಂತಿ ಏನಂತಂದರೆ, ಸಾಮಾನ್ಯವಾಗಿ ಶಿವರಾಜ್ KR ಪೇಟೆಯವರು ಮತ್ತೊಂದು ವಿಷಯವನ್ನು ಹೇಳ್ತಾರೆ. ಬಹುಶಃ ನಾನು ಆ ಕಾರಲ್ಲಿ ಗ್ಲಾಸನ್ನು ಇಳಿಸದೇ ಹೋಗಿದ್ದಿದ್ರೆ ಒಳಗಡೆ ನಾನು ಕೂತಿದ್ದೆ ಅನ್ನುವಂಥದ್ದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಕಾರಿನ ಗ್ಲಾಸನ್ನು ನಾನು ಇಳಿಸಿ ಮಾತಾಡಿದೆ. ಸಾಮಾನ್ಯವಾದಂತಹ ಮಾತುಕತೆ ಆಯಿತು. ಸಾಮಾನ್ಯವಾಗಿ ಅಪಘಾತಗಳು ಆದಾಗ ಆಗುವಂತಹ ಚರ್ಚೆಗಳಾಗ್ತಾವೆ, ಅಷ್ಟೇ ಬಿಟ್ಟರೆ ನನ್ನಿಂದ ಅವರಿಗಾಗಲಿ ಅವರಿಂದ ನನಗಾಗಲಿ ಆ ಥರದ ಮಾನಹಾನಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಅಥವಾ ಪದಗಳ ಬಳಕೆ ಆಗಿಲ್ಲ ಅಂತಂದರು. ಇಲ್ಲಿ ಶಿವರಾಜ್ KR ಪೇಟೆಯವರು ಕೊಡುವಂತಹ ಒಂದು ಸ್ಪಷ್ಟೀಕರಣ ಏನಂತಂದರೆ, ಪ್ರತಿನಿತ್ಯವೂ ಈ ಥರದ ಘಟನೆಗಳು ತುಂಬ ನಡೀತಾವೆ, ಅಲ್ಲಲ್ಲಿ ಇದನ್ನು ಸಾರ್ಟ್ ಔಟ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಯಾವಾಗ ಈ ಒಂದು ಘಟನೆ ದೊಡ್ಡ ಮಟ್ಟಕ್ಕೆ ಹೋಗಲೇಬೇಕಾಗಿರಲಿಲ್ಲ, ಅದನ್ನು ಯಾಕೆ ದೊಡ್ಡ ಮಟ್ಟಕ್ಕೆ ಬಿಂಬಿಸ್ತಾ ಇದ್ದೀರಿ? ದಯವಿಟ್ಟು ಸೆಲೆಬ್ರಿಟಿಗಳನ್ನು ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಒಂದು ಹಂತಕ್ಕೆ ಬಂದಂತಹ ನಮ್ಮನ್ನು ಈ ರೀತಿ ದಯವಿಟ್ಟು ಟಾರ್ಗೆಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಡಿ ಅನ್ನುವಂತಹ ಮಾತನ್ನು ಶಿವರಾಜ್ KR ಪೇಟೆಯವರು ಹೇಳ್ಕೊಂಡ್ರು. ನಮಗೆ ಅವರು ಮುಖತಃ ಸಿಕ್ಕಿಲ್ಲ, ಫೋನಿಗೆ ಸಿಕ್ಕಾಗ ಹೇಳ್ಕೊಂಡಂತಹ ಮಾತನ್ನು ಕನ್ನಡ ಪಿಕ್ಚರ್ ಮೂಲಕ ನಾನು ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಘಟನೆ ಆಗಿದ್ದು ನಿಜ. ಯಾರಿಂದಲೂ ಯಾರಿಗೂ ತೊಂದರೆ ಆಗಿಲ್ಲ. ಅದು ಆಕಸ್ಮಿಕವಾಗಿ ಆದಂತಹ ಘಟನೆ. ಈ ಕುರಿತಾಗಿ ಸ್ವತಃ ಶಿವರಾಜ್ KR ಪೇಟೆಯವರೇ ಹೇಳುವ ಹಾಗೆ, ಪೊಲೀಸ್ ಸ್ಟೇಷನ್ನಲ್ಲಿ ಅಂತಿಮ ರೂಪ ಪಡೆಯುವಂತಹ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಮತ್ತು ಶಿವರಾಜ್ KR ಪೇಟೆಯವರು ಪರಸ್ಪರ ಪ್ರೀತಿ ಗೌರವದಿಂದ ಮಾತಾಡಿ ನಡೆದಂತಹ ಘಟನೆಗೆ ವಿವರವಾಗಿ ಇಬ್ಬರು ಪರಸ್ಪರ ಒಪ್ಪಿಗೆಯನ್ನು ಹಾಗೂ ಪರಸ್ಪರ ಮಾತುಕತೆಯನ್ನು ಮಾಡಿದ ನಂತರ ಇಬ್ಬರು ಕ್ಷಮೆಯನ್ನು ಯಾಚಿಸಿದ್ದಲ್ಲದೆ ಹೆಣ್ಣು ಮಗಳು ಶಿವರಾಜ್ KR ಪೇಟೆಯವರ ನಟನೆಗೆ ಹಾಗೂ ಶಿವರಾಜ್ KR ಪೇಟೆಯವರ ಅಭಿನಯಕ್ಕೆ ಅಭಿಮಾನಿಯಾಗಿದ್ದು ಅವ್ರು ಹೇಳಿದಂತೆ, ನಿಮ್ಗೆ ಒಳ್ಳೆಯದಾಗಬೇಕು, ನೀವು ಚೆನ್ನಾಗಿರಬೇಕು, ಆಗಿದ್ದು ಆಗೋಗಿದೆ, ನಾವೆಲ್ಲರೂ ಮರ್ತುಬೇಡ ಅಂದ್ರಂತೆ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಆಕಸ್ಮಿಕವಾಗಿ ಆಗುವಂತಹ ಈ ಥರದ ಘಟನೆಗಳನ್ನು ನಾವು ಎಳೆದುಕೊಂಡು ಹೋಗೋದ್ರಲ್ಲಿ ಯಾವುದೇ ಥರದ ಅರ್ಥ ಇಲ್ಲ. ಜೊತೆಗೆ ಶಿವರಾಜ್ KR ಪೇಟೆಯವರು ಕೂಡ ಆ ಹೆಣ್ಣು ಮಗಳಿಗೆ ಪ್ರೀತಿ ಹಾಗೂ ಗೌರವದಿಂದ ಧನ್ಯವಾದವನ್ನು ಹೇಳಿ ಆ ಹೆಣ್ಣು ಮಗಳಿಗೂ
ಒಳ್ಳೆಯದಾಗಲಿ ಅಂತ ಬಯಸಿದ್ದಾರೆ. ಇಲ್ಲಿ ಇಬ್ಬರು ಪರಸ್ಪರ ಪ್ರೀತಿ ಹಾಗೂ ಗೌರವದೊಂದಿಗೆ ಅಲ್ಲಿಂದ ಎಕ್ಸಿಟ್ ಆಗಿದ್ದಾರೆ. ಈ ಥರದ ಘಟನೆಗಳು ನಮ್ಮ ಕಣ್ಮುಂದೆ ಬಂದಾಗ ಅದನ್ನು ನಾವು ಪರಿಶೀಲನೆ ಮಾಡಿ ಅದಕ್ಕೊಂದು ಕ್ಲಾರಿಟಿ ಕೊಡುವಂತಹ ಸುದ್ದಿಯನ್ನು ಮಾಡಬೇಕು. ಯಾವುದೇ ಒಬ್ಬ ವ್ಯಕ್ತಿ ಆಗಲಿ, ಅದು ಶಿವರಾಜ್ KR ಪೇಟೆ ಮಾತ್ರ ಅಲ್ಲ, ಅದು ಯಾವುದೇ ವರ್ಗದ ವ್ಯಕ್ತಿ ಆಗಲಿ, ಯಾವುದೇ ಕ್ಷೇತ್ರದ ವ್ಯಕ್ತಿ ಆಗಲಿ, ಆತ ನಡೆದು ಬಂದಂತಹ ಹಾದಿ ಹಾಗೂ ಆತ ಪಟ್ಟಂತಹ ಶ್ರಮ ಹಾಗೂ ಪರಿಶ್ರಮವನ್ನು ನಾವು ನೋಡಬೇಕಾಗುತ್ತೆ. ಘಟನೆಗಳು ನಡೀತವೆ, ಕೆಲವೊಮ್ಮೆ ಕಣ್ಣು ತಪ್ಪಿ ಆಗ್ತವೆ, ಕೆಲವೊಮ್ಮೆ ಆಕಸ್ಮಿಕವಾಗಿ ಆಗ್ತವೆ. ಬಟ್ ಅದಕ್ಕೆ ಪೂರಕವಾಗಿ ನಾವೊಂದಷ್ಟು ಸುದ್ದಿಗಳನ್ನು ಪ್ರಸಾರ ಮಾಡುವಾಗ ಆಯಾ ವ್ಯಕ್ತಿಗಳನ್ನು ಸಂಪರ್ಕ ಮಾಡಿ ಸುದ್ದಿ ಪ್ರಕಟಿಸೋದು ಒಳ್ಳೆಯದು ಅನ್ನುವಂಥದ್ದು ಕನ್ನಡ ಪಿಕ್ಚರ್ನ ಒಂದು ಕಳಕಳಿಯ ವಿನಂತಿ. ಈ ಮೂಲಕ ಸ್ಯಾಂಡಲ್ವುಡ್ನ ಎಲ್ಲ ಸೆಲೆಬ್ರಿಟಿಗಳು ಹಾಗೂ ಎಲ್ಲ ಕಲಾವಿದರು, ಎಲ್ಲ ತಂತ್ರಜ್ಞರು ಎಲ್ಲರನ್ನೂ ಹೊರತುಪಡಿಸಿ ಎಲ್ಲರನ್ನೂ ಸೇರಿಸಿ ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಈ ಥರ ಘಟನೆಗಳಾದಾಗ ನಾವೊಂದಷ್ಟು ಕೂಲಂಕುಷವಾಗಿ ಚರ್ಚೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಸುದ್ದಿಯನ್ನು ಪ್ರಸ್ತುತಪಡಿಸೋಣ. ಶಿವರಾಜ್ KR ಪೇಟೆ ಅವರ ಭವಿಷ್ಯ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಆದಂತಹ ಆ ಹೆಣ್ಣು ಮಗಳಿಗೂ ಕೂಡ ಒಳ್ಳೆಯದಾಗಬೇಕು. ಸಾಮಾನ್ಯವಾಗಿ ಎಲ್ಲರೂ ಚೆನ್ನಾಗಿರಬೇಕು. ಈ ಒಂದು ಪಾಯಿಂಟ್ ಆಫ್ ವ್ಯೂ ಕನ್ನಡ ಪಿಕ್ಚರ್ನ ಈ ಕಳಕಳಿಯ ಸಂಚಿಕೆ ಎಲ್ಲರಿಗೂ ಸರಿಸಮಾನವಾಗಿ ಈ ವಿಷಯ ತಲುಪಲಿ ಅನ್ನೋದು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.